ತಂಗಿ ಬರ್ಡೇ ನಾನು ಆಗಿಲ್ಲ ಹೇಳ್ಬೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚನ್ನರಾಯಪಟ್ಟಣ ಹತ್ರ ಬರ್ಗರ್ ಕಿಂಗ್ ಇದೆ. ಸಂಡೇ ಅಲ್ವಾ, ಅದಕ್ಕೆ ಬರ್ಗರ್ ಕಿಂಗ್ ಬಂದಿದ್ದೀವಿ. ನಾನು ಸಚಿನ್ ಇಬ್ಬರು ಎಲ್ಲೂ ಔಟಿಂಗ್ ಹೋಗಿದ್ವಿ, ನಾವು ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಆರ್ಡರ್ ಮಾಡಿದ್ದೀವಿ, ಹೊಟ್ಟೆ ಸಿಗ್ತದೆ, ಬರಬೇಕು, ತಿನ್ನಬೇಕು. ನೋಡುವ ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ನೋಡು ಪಾಪ, ನೋಡಿ. ಸೊ ಗೈಸ್, ನಾವಿಲ್ಲೊಂದು ಲಾರ್ಜ್ ಮೀಲ್ನ ಇಟ್ಕೊಂಡಿದ್ದೀವಿ. ಇದೇನಪ್ಪ ಅಂದರೆ ಸ್ಪೆಷಲ್ಲು ಕೊರಿಯನ್ ಸ್ಪೈಸಿ ಫೆಸ್ಟ್ ನಡೀತಾ ಇದೆ, ಅದಕ್ಕೋಸ್ಕರ ಅದ್ರದ್ದು ಲಾರ್ಜ್ ಮೀಲ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು ಕಾಂಪ್ಲಿಮೆಂಟ್ರಿ ಆಗಿ ಒಂದು ಬರ್ಗರ್ ಫ್ರೀ ಕೊಟ್ಟಿದ್ದಾರೆ, ವೆಜ್ ಬರ್ಗರು. ಟೇಸ್ಟ್ ನೋಡ್ತಾ ಇದ್ದೀನಿ ನಾನಿದು. ಹೇಗಿದೆ? ಓಕೆ. ಸಖತ್ ಖಾರ ಇದೆ, ಸ್ಪೈಸು. ಎಷ್ಟು ಲಿಟ್ರಲಿ ಎಷ್ಟು ಖಾರ ಇದೆ ಅಂದರೆ ಇದಂತೂ ಇನ್ನೂ ಖಾರ ಇತ್ತು. ಏನು ಡೆಸರ್ಟ್ ಅದು? 0.5 ಇಟ್ಕೊಂಡು ವಿಡಿಯೋ ಮಾಡಬೇಕಿದ್ರೆ ಆಚೆ ಬಂದರೆ. ಇದು ಕುಕಿ ಕ್ರಂಚ್. ನಮ್ಮ ಮೀಲಲ್ಲೇ ಇತ್ತು. ಏನು ಗಂಡ? ಒಳ್ಳೆ ಗಂಡ. ಸೊ ಗೈಸ್, ಎಲ್ಲ ಆಯಿತು, ಬಟ್ ನನಗೆ ಹೊಟ್ಟೆ ತುಂಬಿಲ್ಲ. ಮ್ಯಾಂಗೋ ಶೇಕ್ ಆರ್ಡ್ರ್ ಮಾಡಿದ್ದೀನಿ. ರೆಡಿ ಮಾಡ್ತಿರೋದು ನಮ್ಮ ಯಜಮಾನ್ರು ಎಷ್ಟು ಒಳ್ಳೆ ಯಜಮಾನ್ರು ಅಲ್ವೇ ರೀ? ಏನ ರೆಡಿ ಮಾಡ್ಬಿಟ್ಟು ಕರೀತಾರೆ. ಕರಿಯಲ್ಲ ಪಾಪ ಅದನ್ನ. ಹೋಗು, ರೆಡಿ ಅಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಎತ್ತಿಟ್ಟಲ್ಲ ಹೋಗ್ತೀನಿ. ಮೊದಲೇ ಅಲ್ಲಿ ಹೋಗ್ಬೇಕು. ಅದು ಆಲ್ರೆಡಿ ಪ್ರಿಪೇರ್ಡ್ ಮೇಲ್ಗಡೆ ತೋರಿಸಿದೆ ನೋಡಲ್ಲಿ. 111 ಆರ್ಡ್ರು. ಟಿವಿಯಲ್ಲಿ ಹೋಗು ಪಾಪ. ಅಲ್ಲ, ಮಾನಿಟ್ರು ಟಿವಿ ಅಲ್ಲ, ಟಿವಿನೇ ಅದು. ಇದು ನನಗೆ ಆರ್ಡರ್ ಮಾಡಿದ್ದು ಇದನ್ನ. ಅದಿಂಗೆ ಬೇಡ ಅಂದ್ಬಿಟ್ಟು ನೀನು ಆರ್ಡರ್ ಮಾಡ್ಕೊಂಡಿದ್ದು. ಹೌದು. ಗಂಡ ಕಮ್ಮಿ ಇಲ್ಲ ಗೈಸ್. ಗಂಡ ಅವ್ರು ಯಾರಿಗೂ ಗ್ಲಾಸಿನ ಲೋಟಕ್ಕೆ ಹಾಕ್ಕೊಟ್ರು. ಅಲ್ಲಿ ಖಾಲಿಯಾಗಿತ್ತು, ಅದಕ್ಕೆ ನನಗೆ ಎಲ್ಲನೂ ಕೊಟ್ಟರು. ಚೆನ್ನಾಗಿದೆಯಾ? ಐಸ್ ಕ್ರೀಮಿಗೆ ಮ್ಯಾಂಗೋ ಹಾಕಿ ರುಬ್ಬಿದ್ದಾರೆ. ಇನ್ನೇನು ಎಲ್ಲ ಕಡೆ ಅದೇ ಮಾಡೋದು. ನಿಮಗೆ ಮ್ಯಾಂಗೋ ಪಲ್ಪ್ ಹಂಗೆ ಕೊಡ್ತಾರಾ? ಮಲ್ಲೆ ಕುಡಿಬೋದಿತ್ತಲ್ಲ ಪಾಪ. ಮನೇಲಿ ನೀನು ಮಾಡ್ಕೊಡ್ತಿದ್ದೆ ನನಗೆ. ಅದು ಇದು ಹಾಕಿರೋದು, ಸಿರಪ್ಪೆ ಹಾಕಿರೋದು. ಫ್ಲೇವರ್ ಹಾಕಿದ್ದಾರೆ ಅಷ್ಟೇ, ಫ್ಲೇವರ್ ಹಾಕಿದ್ದಾರೆ.
ಇಮಿಡಿಯೇಟ್ ಪ್ಲ್ಯಾನ್ ಏನೂ ಇಲ್ಲ ಅಲ್ವಾ ನಾನೇ ತಕ್ಕೊಡ್ತೀನಿ ಅಂತ ಹೇಳಿ ನೀನು ತಗೋಬಿಟ್ಟಿಯಲ್ಲ ಇಷ್ಟಿದೆ ತಗೊಳ್ಬೇಕು. ಗೈಸ್, ಹಾಸನಲ್ಲಿ ಏರ್ಪೋರ್ಟ್ ಆಗೋ ಸ್ಥಳ ಇದೆ, ಆಗ್ತಾ ಇರೋ ಸ್ಥಳ ಇದೆ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ಏರ್ಪೋರ್ಟ್ ಅಂದರೆ ಡೊಮೆಸ್ಟಿಕ್ ಏರ್ಪೋರ್ಟ್ ಇಲ್ಲಿ ಬರುತ್ತೆ. ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲ್ ಎರಡೂ. ಇಂಟರ್ನ್ಯಾಷನಲ್ ಬರಲ್ಲ, ಇದು ಡೊಮೆಸ್ಟಿಕ್ಕು. ನೋಡಿ ಇದು ಇಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪ್ಲೇಸ್. ಇದು ಹೆಲಿಕಾಪ್ಟರ್ ಲ್ಯಾಂಡು. ಸೊ ಈ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಅನಿ ಇದು ಕಾರ್ ಕಲಿಯೋಕ್ಕೆ ಸಕ್ಕತ್ತಾಗಿದೆ ಜಾಗ. ಕಾರು ಬೈಕ್ ಕಲಿಯೋದಕ್ಕೆ ಅಂದರೆ ಏರ್ಪೋರ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬರಬೇಕು. ಹೌದು. ಅಲ್ಲೆಲ್ಲ ಏನೇನು ಆಫೀಸ್. ನ್ಯೂ ಲರ್ನರ್ಸ್ ಯಾರಾದರೂ ಇದ್ದರೆ ಅವರು ಇಲ್ಲಿ ಬಂದ್ಬಿಟ್ಟು ಕಾರ್ ಕಲಿಯೋದು ಅಥವಾ ಬೈಕ್ ಕಲಿಯೋದಕ್ಕೆ ಜಾಗ ಸ್ಪೇಷಿಯಸ್ ಆಗಿದೆ. ಕಾಂಪೌಂಡ್ ಬಂದಿದೆ, ಅದೆಲ್ಲ ಏರ್ಪೋರ್ಟ್ ಅಲ್ಲಿವರೆಗೂ ಏರ್ಪೋರ್ಟ್. ಹೌದು. ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಅಂತ ಇದೆಯಲ್ಲ. ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಏನು ಅಂತ. ಗಾಲ್ಫ್ ಕ್ಲಬ್ ಎಲ್ಲ ಮಾಡ್ತಿದ್ದಾರೆ. ಇದು ಆ್ಯಕ್ಚುಯಲ್ ರನ್ವೇ ಇದು. ನಮ್ಮ ಹಾಸನ್ ಥರ ಇಲ್ಲ, ನೋಡಿ ಬೇರೆ ಲೆವೆಲ್. ಇಲ್ಲಿ ಆ್ಯಕ್ಚುಲಿ ಇದು ಅದೇ ಏರೋಪ್ಲೇನ್ದೆಲ್ಲ ಮಾನಿಟರ್ ಮಾಡ್ತಾರಲ್ಲ. ಹಾಂ, ಲೈಕ್ ಈಗ ಟೇಕ್ ಆಫ್ ಡಿಪಾರ್ಚರ್ ಆಗಬೇಕಾದ್ರೆ, ಆಮೇಲೆ ಟೇಕ್ ಆಫ್ ಆಗಬೇಕಾದ್ರೆ, ಲ್ಯಾಂಡಿಂಗ್ ಆಗಬೇಕಾದ್ರೆ ಪೈಲಟ್ ಹತ್ರ ಮಾನಿಟರ್ ಮಾಡ್ತಾರಲ್ಲ. ಕೈ ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ನೋಡೋಣ ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ. ಅದು ನೋಡೋದು ಮಳೆ ಬರುತ್ತೆ. ಆ ಕಡೆ ಮೇ ಬಿ ಬರ್ತಿರ್ಬೇಕು. ಇಲ್ಲಿ ಸೂರ್ಯನ ಬೆಳಕು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಮೊಬೈಲಲ್ಲ. ಹಾಂ, ಅದಕ್ಕೆ ಹೇಳೋದು, ಆವಾಗಿನ ಕಾಲದಲ್ಲಿ ಯಾರು ಮಾಡಿಟ್ಟಿರ್ತಾರೆ ಅವರೇ ಇವಾಗಿನ ಕೋಟ್ಯಾಧಿಪತಿಗಳು. ಅಂದರೆ ಇಂಥ ಒಂದು ಕಮರ್ಷಿಯಲ್ ಜಾಗದಲ್ಲೆಲ್ಲ ಯಾರ್ಯಾರು ಸೈಟ್ ಮಾಡಿದ್ರು ಅವರೆಲ್ಲ ಕೋಟ್ಯಾಧಿಪತಿಗಳೇ.